ನಾವು ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿ ಮೋದಿ ಈಗ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. आप अपने अपने राइट देखोगे ना, राइट में हूँ मैं, बिल्कुल कोने पे हूँ मैं. ಸರ್ಪಗಾವಲಿನ ಮುಖಾಂತರ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಪ್ರಧಾನಮಂತ್ರಿ ಬರ್ತಿರುವಂಥ ಸಂದರ್ಭದಲ್ಲಿ ಅದರಲ್ಲೂ ಈ ಚುನಾವಣೆ ಇದೆಯಲ್ಲ, ಈ ವಿಧ್ವಂಸಕ ಕೃತ್ಯಗಳಿಗೆ ಹೇಳು ಮಾಡಿಸಿದಂಥ ಸಮಯ ಇದು. ಹೀಗಾಗಿ ಏನಂತಂದ್ರೆ ಈ ರಕ್ಷಣೆ ಕೊಡುವಂಥವ್ರಿಗೊಂದು ದೊಡ್ಡ ತಲೆಬಿಸಿ, ದೊಡ್ಡ ತಲೆನೋವು, ದೊಡ್ಡ ಚಾಲೆಂಜ್ ಇದು. ಯಾಕಂದ್ರೆ VVIPಗಳಿಗೆ ರಕ್ಷಣೆ ಕೊಡುವಂಥದ್ದು ಇದೆಯಲ್ಲ ಅದು. ಅಹಮದಾಬಾದ್ನಿಂದ ನೋಡ್ತಾ ಇದ್ದೀವಿ ನಾವು, ಗುಜರಾತ್ನ ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಬರುವಿಕೆಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿ ಈಗ ಜೀಪ್ನಿಂದ ಇಳಿದ್ರು. ಈಗ ಯಾರು ಅಮಿತ್ ಶಾ ಅವರ ಮಗು ಎತ್ಕೊಂಡಿದ್ರಲ್ಲ, ಅದೇ ಮಗುನ ಎತ್ಕೊಂಡು ಅವ್ರು ಆಡಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಸುತ್ತಮುತ್ತ ಮೋದಿ ಮೋದಿ ಎನ್ನುವಂಥ ಘೋಷಣೆಗಳು, ಜೊತೆಗೇನಂದ್ರೆ ಅವರು ಈ ವಿ ಆಕಾರದಲ್ಲಿ ಕೈ ಎತ್ತಿ ಎಲ್ರಿಗೂ ಕೂಡ ಅವ್ರು ವಿಶ್ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ನೋಡ್ತಾ ಇದ್ದೀವಿ ತೆರೆದ ವಾಹನದಲ್ಲಿ ಮೋದಿಯವರು ಬಂದಿರುವಂಥದ್ದು. ಬಂದ ತಕ್ಷಣ ಪುಟ್ಟ ಮಗುವನ್ನು ಎತ್ಕೊಂಡು ಮೋದಿ ಮುದ್ದಾಡಿದಂಥ ರೀತಿ. ಅಮಿತ್ ಶಾ ಕೂಡ ಮಗುವನ್ನು ಎತ್ಕೊಂಡು ಮುದ್ದಾಡಿದರು. ಜೊತೆಗೆ ಜನರ ಕಡೆಗೆ ಕೈ ಬೀಸಿ ಮೋದಿಯವರು ವಿ ಆಕಾರದಲ್ಲಿ ಕೈಯನ್ನು ತೋರಿಸಿ, ಅಂದರೆ ಗೆಲುವು ನಮ್ಮದೇ ಅನ್ನುವಂಥ ಉತ್ಸಾಹ ಮೋದಿಯವರು ಕಾಣ್ತಿರುವಂಥದ್ದು. ಮೋದಿ ಈಗ ಮತ ಹಾಕಲಿಕ್ಕೆ ಬಂದಿದ್ದಾರೆ. ನಾವು ಅಹಮದಾಬಾದ್ ಗುಜರಾತ್ನಿಂದ ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಗುಜರಾತ್ನ ಅಹಮದಾಬಾದ್ನಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಮಿತ್ ಶಾ ಮೊಮ್ಮಗಳನ್ನು ಮೋದಿ ಎತ್ತಿ ಮುದ್ದಾಡಿದ್ರು. ಜೊತೆಗೆ ಜನಗಳ ಕಡೆಗೆ ಕೈ ಬೀಸಿದರು. ಎಲ್ಲ ಕಡೆಗೂ ಈ ಮೋದಿ ಮೋದಿ ಘೋಷಣೆಗಳು. ಈಗ ಮೋದಿ ವೋಟ್ ಹಾಕಲಿಕ್ಕೂ ಕೂಡ ಬಂದಿದ್ದಾರೆ. ಅಹಮದಾಬಾದ್ನಲ್ಲಿರುವಂಥ ರಾನಿಫ್ ಮತಗಟ್ಟೆಗೆ ಮೋದಿಯವರು ಬಂದಿರುವಂಥದ್ದು. ಪ್ರಜಾತಂತ್ರ ಅಂದರೆ ಜನಸಾಮಾನ್ಯನೂ ಒಂದನೇ, ಜನನಾಯಕನೂ ಒಂದನೇ. ಅದು ಇಂಥ ಸಂದರ್ಭಗಳಲ್ಲಿ ಸಾಬೀತಾಗುತ್ತೆ. ಯಾಕಂದರೆ ಆದರೆ ಆ ಪ್ರಜಾತಂತ್ರವನ್ನು ನಾವು ಎಷ್ಟರ ಮಟ್ಟಿಗೆ ಹದಗೆಡಿಸಿಟ್ಟಿವಿ ಅಂತ ಅನ್ನೋದು ಬೇರೆ ಪ್ರಶ್ನೆ, ಬೇರೆ ಬಿಡಿ. ನೋಡಿ, ಜನಸಾಮಾನ್ಯರಾಗಿ ನಿಂತು ದೇಶದ ಪ್ರಧಾನಿಯೊಬ್ಬರು ಮತ ಚಲಾಯಿಸ್ತಾರೆ ಅಂದರೆ ಇದೇ ಅಲ್ವಾ ಪ್ರಜಾತಂತ್ರದ ಬ್ಯೂಟಿ. ಜೊತೆಗೆ ಎಲ್ಲ ಸಿಸ್ಟಮೆಟಿಕಾಗಿ ಬಂದಿರುವಂಥದ್ದು. ನೋಡಿ, ದೇಶದ ಪ್ರಧಾನಿ ಅಂತೇಳಿ ಹಾಗೆ ಕೈ ಬೀಸ್ಕೊಂಡು ಬಂದಿರುವಂಥದ್ದೆಲ್ಲ ಐ ಡಿ ಪ್ರೂಫ್ ಆಗಿರ್ಬೋದು, ಬೇಕಾದಂಥ ದಾಖಲೆಗಳಾಗಿರ್ಬೋದು, ಅದನ್ನೆಲ್ಲ ತಗೊಂಬಂದು ಅಷ್ಟೇ ಜತನದಿಂದ ತೋರಿಸಿ ಅಷ್ಟೇ ಶ್ರದ್ಧೆಯಿಂದ ವೋಟ್ ಹಾಕುವಂಥದ್ದು ಇದೆಯಲ್ಲ. ನಾನು ಹೇಳ್ತಾ ಇದ್ದೀನಿ ಅದನ್ನೇನು ಅಂತಂದರೆ ಪ್ರಜಾತಂತ್ರದ ಬ್ಯೂಟಿ ಅಂತಂತಂದರೆ ಇದನ್ನೇ. ನರೇಂದ್ರ ಮೋದಿ ವೋಟ್ ಹಾಕಿ ಬರ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಾಥ್ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಹೊರಗಡೆ ಬಂದಂಥ ಮೋದಿ ಕೆಲವು ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ ಚಲಾಯಿಸಿ ಪ್ರಧಾನಿ ಮೋದಿ ಹೊರಗಡೆ ಬರ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಹಮದಾಬಾದ್ನ ಮತಗಟ್ಟೆನಲ್ಲಿ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಂತು ಮೋದಿ ಮತವನ್ನು ಚಲಾಯಿಸಿರುವಂಥದ್ದು.
ರಾನಿಫ್ ಮತಗಟ್ಟೆಯಲ್ಲಿ ಮೋದಿ ಮತವನ್ನು ಚಲಾಯಿಸಿ ಹೊರಗಡೆ ಬಂದು ಮತ ಚಲಾಯಿಸದೆ ಅನ್ನೋದನ್ನು ಕೂಡ ಜನಗಳಿಗೆ ತೋರಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಮತ ಚಲಾಯಿಸಿ ಹೊರಗಡೆ ಬರ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ ಅಹಮದಾಬಾದ್ನ ರಾನಿಫ್ ಮತಗಟ್ಟೆಯಲ್ಲಿ. ರಾನಿಫ್ ಮತಗಟ್ಟೆಯಲ್ಲಿ ಪ್ರಧಾನಿ ಮೋದಿ ಮತದಾನ ಮಾಡಿರೋದನ್ನು ನೋಡ್ತಾ ಇದ್ವಿ. ವಿಜುವಲ್ಸನ್ನು ಹೊರಗಡೆ ಬಂದಾದಮೇಲೆ ಮೋದಿ ಜನರ ಕಡೆಗೆ ಕೈ ಬೀಸಿದರು. ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿರುವಂಥದ್ದು. ಮೋದಿ ಬಹಳ ಉತ್ಸಾಹದಿಂದ ಕೈ ಬೀಸಿ ಜನಗಳಿಗೆ ವಿಶ್ ಮಾಡಿದರು. ಜೊತೆಗೆ ಮತವನ್ನು ಹಾಕಿದಂಥ ಅಂದರೆ ಈ ಶಾಹಿ ಹಚ್ಚಿದಂಥ ಬೆರಳನ್ನು ಕೂಡ ಮೋದಿ ತೋರಿಸಿದರು. ನೋಡ್ತಾ ಇದ್ದೀವಿ ಮೋದಿ ಒಂದು ಮಹೀಂದ್ರ ಜೀಪಲ್ಲಿ ಬಂದಿರೋದನ್ನು. ನೀನು ಸ್ವಲ್ಪ ಹೊತ್ತಿಗೆ ಮೋದಿ ಇಲ್ಲಿಂದ ಹೊರಡ್ತಾರೆ. ಅಮಿತ್ ಶಾ ಕೂಡ ಮೋದಿ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು.